ಮೊದಲಿಗೆ ಹುಲಿಯ, ನಿನ್ನೆ ನಾನು ಚಿತ್ತ ಆಗಿದ್ದಾಗ ಚಿತ್ರಾಂಗದೆಯರ ಥರ ಬಂದು ಹೊಡೆದು ಹೋದ್ರಲ್ಲ, ನಿಜವಾದ ಆಟ ಈಗ ಶುರುವಾಗುತ್ತೆ. ರೆಡಿ ಏನ್ರೋ ಮಕ್ಕಳ? ಎಲ್ರೂ ಬಾಯ್ಸ್, ನಿಮ್ಮನೆ ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್ಸ್, ಇವತ್ತಿಂದ ನಮ್ಮನೆ ಆಳುಗಳು ಆಗೋಕ್ಕೆ ಸಿದ್ಧವಾಗಿರಬೇಕು. ರೆಡಿಯಾಗಿರೋ? ಆಗ ರಂಗನಾಥ್, ಏನ್ರಯ್ಯ ಇದು, ನಾವು ಅಂದುಕೊಂಡಿದ್ದೆ ಒಂದು, ಇಲ್ಲಿ ಆಗ್ತಾ ಇರೋದೇ ಇನ್ನೊಂದು. ನೀವೆಲ್ಲ ಅವರನ್ನು ಎದುರಿಸೋಕೆ ಆಗುತ್ತಾ? ರಣ ರಾಕ್ಷಸರ ಥರ ಇದ್ದಾರಲ್ಲೋ ಒಬ್ಬೊಬ್ರುವೆ. ಆಗ ಸೂರ್ಯ, ಯುದ್ಧಕ್ಕೆ ನಿಂತಾಗ ನಮ್ಮ ಎದುರುಗಡೆ ನಿಂತಿರುವ ತಲೆಗಳ ಬಗ್ಗೆ ಯೋಚನೆ ಮಾಡಬಾರ್ದು ಅಪ್ಪ. ಇಂದ್ರಜಿತು ಇದ್ದ, ಕುಂಭಕರ್ಣನೂ ಎದ್ದ, ರಾವಣನು ಬಂದ. ಆದರೆ ಆಕಾಶದಲ್ಲಿ ನುಗ್ಗಿ ಸಮುದ್ರನೇ ಸೀಳಿ ಒಬ್ಬೊಬ್ಬರ ರಾಕ್ಷಸರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದು ನಮ್ಮ ನಾಡಿನ ಶಕ್ತಿ ಬಜರಂಗಿ. ಅವನ ಆಶೀರ್ವಾದ ಇರಬೇಕಾದರೆ ಅನ್ಯಾಯ ಯಾವತ್ತೂ ಗೆಲ್ಲಲ್ಲಪ್ಪ. ಆಗ ಶಾಂತಿ, ರೀ 3 ಮಕ್ಕಳನ್ನು ನೆಟ್ಟಗೆ ಹೆತ್ತಿದೀನ್ರಿ. ಆದರೆ ಇದರಲ್ಲಿ ಇವರಿಬ್ಬರಲ್ಲಿ ಇವತ್ತು ಯಾರ ಕೈ ಕಾಲು ಊಣ ಬಿದ್ದು ಹೋಗುತ್ತೋ ನಾ ಕಾಣೆ. ಆಗ ರಂಗನಾಥ್, ಯಾಕೆ ಹೀಗೆಲ್ಲ ಅಪಶಕುನ ಮಾತಾಡ್ತೀಯ? ಮಕ್ಕಳು ಗೆದ್ದು ಬರಲಿ ಅಂತ ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡೋಣ. ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ ಕಂದ, ಗೆದ್ದು ಬನ್ನಿ. ಆಗ ಸೂರ್ಯ ಹಳೆಯದನ್ನೆಲ್ಲ ನೆನಪು ಮಾಡಿಕೊಳ್ಳುತ್ತಾರೆ. ಯಾರ ಹುಲಿಯ? ನಿಮ್ಮಜ್ಜಿ ಮೇಲೆ ಕೈ ಮಾಡಿದವನು. ಲಕ್ಕಿ ಜೊತೆ ಕಳೆದಿರುವ ನೆನಪನ್ನು ನೆನಪಿಸಿಕೊಳ್ಳುತ್ತಾರೆ. ಮತ್ತೆ ಜನರು ಆಡಿದ ಮಾತುಗಳನ್ನು ನೆನಪು ಮಾಡಿಕೊಳ್ಳುತ್ತಾರೆ. ಸೂರ್ಯಪ್ಪ, ಕೈಯಲ್ಲ ಕಾಲು ಅಂತ ತಿಳ್ಕೊತೇವಪ್ಪ. ನಾಳೆ ನೀವು ಗೆದ್ದರೆ ನಾವೆಲ್ಲ ಗೆದ್ದ ಹಾಗೆ. ಹೇಗಾದರೂ ಮಾಡಿ ನಮ್ಮ ಪತ್ರಗಳನ್ನು ನಮಗೆ ಸಿಗುವ ಹಾಗೆ ಮಾಡಿ. ಹಸದಿರೋ ಹೊಟ್ಟೆಗೆ ಹಾಲಾಗಿ ಅಪ್ಪ, ನಿಮ್ಮ ವಂಶ ತನ್ನಗಿರಲಿ ಅಂತ ಹಾರೈಸ್ತೀವಿ. ಆಗ ಸೂರ್ಯ ಶಾಂತಿ ಆಶೀರ್ವಾದ ಪಡೆದುಕೊಳ್ಳುವುದಕ್ಕೆ ಹೋಗುತ್ತಾರೆ. ಆಗ ಶಾಂತಿ ದೂರ ಸರಿತಾಳೆ. ಆಗ ರಂಗನಾಥ್, ಯಾಕೆ ಈ ಸಮಯದಲ್ಲೂ ನೀನು ಆಶೀರ್ವಾದ ಮಾಡಲ್ವೇನೆ? ಅಕ್ಕರೆ, ಒಂದೇ ಒಂದು ಸಾರಿ ಹರ್ಸು. ಆ ಹುಲಿಗಳನ್ನು ಬೇಟೆಯಾಡಿ ನಿನ್ನ ಪಾದದ ಹತ್ತಿರ ತಗೊಂಡು ಬಂದು ಬಿಸಾಕ್ತೀನಿ. ಮಾತೆಯ ಆಶೀರ್ವಾದ, ಮಾರುತಿ ಶಕ್ತಿ ಎರಡೂ ಜೊತೆಯಾದರೆ ಚಂಡಮಾರುತನೇ ಎಬ್ಬಿಸ್ಬಿಡ್ತೀನಿ. ಬಾ ಸಕ್ರೆ. ಆಗ ಶಾಂತಿ, ನನ್ನ ಮನೆಯಲ್ಲಿರುವ ಬಂಡ ಇವತ್ತು ಊರು ಕಾಯೋ ಬಂಟ ಆಗಬೇಕು. ಅಂಜಿರೋ ಎದೆಗಳಿಗೆ ಧೈರ್ಯ ಹೇಳೋ ಅಂಜನಿ ಪುತ್ರ ಆಗಬೇಕು. ಊರಿಗೆ ಹಿಡಿದಿರೋ ಭೂತಾನ ದೂರ ಮಾಡೋ ರಾಮದೂತ ಆಗಬೇಕು. ಸಾವಿಗೆ ಸವಾಲು ಹಾಕೋ ಚಿರಂಜೀವಿ ಆಗಬೇಕು. ಯಾವತ್ತಿಗೂ, ಯಾವ ದಿನಾನೂ, ಯಾವ ಕ್ಷಣನೂ ನನ್ನ ಕೈಯಲ್ಲಿ ನಿಜವಾಗ್ಲೂ ಪ್ರಸಾದ ಅಂದ್ಕೊಂಡು ತಿಂದಿದ್ದರೆ ಈ ಕಾಯ ವಜ್ರಕಾಯ ಅನ್ನೋದನ್ನು ನೀನು ನಿರೂಪಿಸು ಅಂತ ಸೂರ್ಯನಿಗೆ ಆಶೀರ್ವಾದ ಮಾಡ್ತಾರೆ. ಶಾಂತಿ, ಎಲ್ಲರೂ ಒಟ್ಟಾಗಿ ಸೇರಿ ಜೈ ಬಜರಂಗಬಲಿ ಅಂತಾರೆ. ಕಬಡ್ಡಿ ಆಟ ಪ್ರಾರಂಭವಾಗುತ್ತದೆ. ಮೊದಲಿಗೆ ಹುಲಿಯನ ಕಡೆಯವನು ಹೋಗುತ್ತಾನೆ. ಸೂರ್ಯನ ತಂಡ ಅವನನ್ನು ಹಿಡಿಯುತ್ತಾರೆ. ನಂತರ ಸೂರ್ಯ ಹೋಗುತ್ತಾನೆ, ಒಬ್ಬರನ್ನು ಔಟ್ ಮಾಡಿ ಬರುತ್ತಾನೆ. ಮತ್ತೆ ಹುಲಿಯನ ಕಡೆಯವನು ಹೋಗುತ್ತಾನೆ, ರವಿ ಔಟ್ ಹಾಕ್ಕಾನೆ. ನೆಕ್ಸ್ಟ್ ಅಜಿತ್ ಹೋಗ್ತಿರ್ತಾನೆ, ಚಿತಾ ತಡೆದು ಚಿತಾ ಹೊಕ್ಕಾನೆ. ಚಿತಾನನ್ನು ಹಿಡಿಯುತ್ತಾರೆ ಹುಲಿಯನ ಕಡೆಯವರು. ಹುಲಿಯನ ಕಡೆಯವನು ಹೋಗುತ್ತಾನೆ, ಸೂರ್ಯನ ತಂಡ ಅವನನ್ನು ಹಿಡಿಯುತ್ತದೆ. ಆಮೇಲೆ ಅಜಿತ್ ಹೋಗ್ತಾರೆ, ಇಬ್ಬರನ್ನು ಔಟ್ ಮಾಡಿ ಬರ್ತಾರೆ. ಆಗ ಶ್ರವಣ್ ಮತ್ತೆ ಹೋಗ್ತಾರೆ, ಅವರು ಇಬ್ಬರನ್ನು ಔಟ್ ಮಾಡಿ ಬರ್ತಾರೆ. ಲಾಸ್ಟ್ ಒಬ್ಬನೇ ಇರುತ್ತಾನೆ, ಅವನನ್ನು ಸೂರ್ಯನ ತಂಡ ಹಿಡಿಯುತ್ತದೆ. ಆಗ ರಂಗನಾಥ್, ಆಯ್ತ್ರಲ್ಲಪ್ಪ, ಮೊದಲನೇ ರೌಂಡೇ ಗೆದ್ಬಿಟ್ರಲ್ಲಪ್ಪ, ಇನ್ನು ಉಳಿದಿರೋ 2 ರೌಂಡಲ್ಲಿ 1 ರೌಂಡ್ ಗೆದ್ಬಿಟ್ರೆ ಸಾಕು, ಇಡೀ ಊರೇ ಗೆದ್ದ ಹಾಗೆ. ಆಗ ಊರಿನ ಒಬ್ಬ, ರಂಗಣ್ಣ, ಇನ್ನೂ ಆಟನೇ ಸ್ಟಾರ್ಟ್ ಆಗಿಲ್ಲ, ಎಲ್ಲ ಮುಗಿದು ಹೋದ ಹಾಗೆ ಮಾತಾಡ್ತಿರಲ್ಲ? ಹ್ಞೂ ಸ್ವಾಮಿ, ನಿಜವಾದ ಆಟ ಶುರುವಾಗೋದೇ ಇಲ್ಲಿಂದ. ಆಗ ಮೀನಾ, ರೀ ಟೆನ್ಷನ್ ಮಾಡ್ಕೋಬೇಡಿ, ಇವಾಗ ಹೇಗೆ ಆಡಿದ್ರೋ ಹಾಗೆ ಆಡಿ. ಆಗ ಭೂಮಿ, ಸಾಹೇಬ್ರೆ, ಯಾರ ಮಾತನ್ನು ಕಿವಿಗೆ ಹಾಕೊಳ್ಳೋಕ್ಕೆ ಹೋಗಬೇಡಿ. ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮನ್ನು ದಾಟಿ ಯಾರೂ ಗೆಲ್ಲೋದಕ್ಕೆ ಆಗೋದಿಲ್ಲ. ನೀವು ಧೈರ್ಯವಾಗಿರಿ. ಆಗ ನಚ್ಚಿ ಹೋಗ್ತಾರೆ. ಅವನಿಗೆ ಹೊಡೆದಿದ್ದನ್ನು ನೆನಪು ಮಾಡಿಕೊಂಡು ಒಬ್ಬರಿಗೆ ಕಪಾಳಕ್ಕೆ ಹೊಡೆಯುತ್ತಾನೆ. ಔಟ್ ಮಾಡಿ ಬರ್ತಾನೆ ನಚ್ಚಿ. ಆಗ ಹುಲಿಯ ಬರ್ತಾನೆ. ಬಚ್ಚಾಗಳ ಥರ ಆಡೋದಲ್ಲ ಕಬಡ್ಡಿ, ಬಚನ್ ಥರ ಆಡಬೇಕು. ಸೂರ್ಯನ ತಂಡದಲ್ಲಿ ಇರುವ ಎಲ್ಲರನ್ನೂ ಹೊಡೆದು ಔಟ್ ಮಾಡುತ್ತಾನೆ ಹುಲಿಯ. ಆಗ ಅಜಿತ್, ಹೊಡೆಯೋ ಆಟಕ್ಕೆ ಇಳಿಬಾರ್ದಾಗಿತ್ತು ನಚ್ಚಿ. ಆಗ ಸೂರ್ಯ, ಪೊಲೀಸಪ್ಪ, ನಚ್ಚಿ ತಪ್ಪು ಮಾಡಿಬಿಟ್ಟ, ಆದರೆ ಆ ತಪ್ಪನ್ನು ನಾವು ಮಾಡಬಾರ್ದು, ನುಗ್ಗಿ ಬಿಡೋಣ ಬನ್ನಿ. ಆಗ ರಾಮ್, ಸೂರ್ಯ, ನನ್ನ ಕೈಲಿ ಆಗ್ತಿಲ್ಲ ಕಣೋ, ನನ್ನ ಕೈಯಲ್ಲಿ ಆಗಲ್ಲ. ಆಗ ನಚ್ಚಿ, ನನಗೂ ಆಗಲ್ಲ ಬ್ರೋ, ಐ ಆಮ್ ರಿಯಲಿ ಸಾರಿ ಮ್ಯಾನ್. ಆಗ ಸೂರ್ಯ, ಅಯ್ಯಯ್ಯೋ, ಹಾಗೆ ಹೇಳಿಬಿಟ್ರೆ ನಮ್ಮ ಟೀಮ್ ಕತೆ, ನಮ್ಮ ಜೊತೆ 7 ಜನ ಇರಲೇಬೇಕು. ಆಗ ರಂಗನಾಥ್, ನಾನೇ ಬರಲೇನಯ್ಯ? ಅಯ್ಯಯ್ಯೋ, ಸುಮ್ಮನಿರಪ್ಪ ನೀನು, ಬೇಡಪ್ಪ ನೀನು ಇಲ್ಲೇ ಇರು. ಆ ಹುಲಿಯನ ಕೈಯಲ್ಲ ಪಂಜು. ಆಗ ರಂಗನಾಥ್ ಜನಗಳ ಹತ್ತಿರ ಹೋಗಿ, ನೋಡ್ರಪ್ಪ, ನಮಗೆ ಟೀಮ್ ಕೊರತೆ ಆಗಿದೆ. ನಿಮ್ಮಲ್ಲಿ ಯಾರಾದರೂ ಇಬ್ಬರು ಬಂದು ನಮ್ಮ ಜೊತೆ ಆಗಬೇಕು. ಯಾರಾದರೂ ಇಬ್ಬರು ಬನ್ರಯ್ಯ. ಎಲ್ಲರೂ ಕೆಳಗೆ ಕತ್ತನ್ನು ತಗ್ಗಿಸುತ್ತಾರೆ ಜನ. ಆಗ ಶಾಂತಿ ಹೋಗಿ, ನಿಮಗೋಸ್ಕರ ಮಾಡ್ತಿರೋ ಹೋರಾಟ ಇದು, ಯಾರಾದರೂ ಧೈರ್ಯ ಮಾಡಿ ಬನ್ನಿ.